ನಮಸ್ಕಾರ ವಿದ್ಯಾರ್ಥಿಗಳೇ. ಇವತ್ತಿನ ಈ ನನ್ನ ವಿಡಿಯೋದಲ್ಲಿ ನಿಮಗೆ ಕರ್ನಾಟಕದ ಜನಸಂಖ್ಯಾ ನೀತಿಯ ಬಗ್ಗೆ ತಿಳಿಸ್ಕೊಡ್ತೀನಿ. ಈ ಒಂದು ವಿಷಯ ನಿಮ್ಮ 8ನೇ ಪೇಪರ್ ಆಗಿರುವಂತಹ ಕರ್ನಾಟಕ ಆರ್ಥಿಕತೆಯ ಮೊದಲನೇ ಅಧ್ಯಾಯದಲ್ಲಿ ಬರುವಂತಹ ವಿಷಯವಾಗಿದೆ. ಡಿಯರ್ ಸ್ಟೂಡೆಂಟ್ಸ್, in today's video I will be explaining to you about population policy in Karnataka. This is a topic in your optional paper Karnataka Economy, which is the paper 8, and this topic comes in the chapter 1. ನನ್ನ ಹಿಂದಿನ ವಿಡಿಯೋಗಳಲ್ಲಿ ನಿಮಗೆ ಕರ್ನಾಟಕದಲ್ಲಿ ಜನಸಂಖ್ಯಾ ಸ್ಥಿತಿಗತಿಗಳ ಬಗ್ಗೆ ಈಗಾಗಲೇ ತಿಳಿಸ್ಕೊಟ್ಟಿದ್ದೀನಿ. ಜನಸಂಖ್ಯೆ ನಮ್ಮ ಕರ್ನಾಟಕದಲ್ಲಿ ತೀವ್ರ ಗತಿಯಲ್ಲಿ ಹೆಚ್ಚಾಗ್ತಿರೋದನ್ನು ನೀವಾಗಲೇ ತಿಳ್ಕೊಂಡಿದ್ದೀರಿ. ಈ ಜನಸಂಖ್ಯೆಯ ಏರಿಕೆಗೆ ಕಾರಣಗಳೇನು, ಅದರ ದುಷ್ಪರಿಣಾಮಗಳೇನು ಅನ್ನೋದನ್ನು ಸಹ ಕಳೆದ ವಿಡಿಯೋಗಳಲ್ಲಿ ನಿಮಗೆ ಈಗಾಗಲೇ ತಿಳಿಸ್ಕೊಟ್ಟಿದ್ದೀನಿ. ಅದರ ಜೊತೆಗೆ ಈ ವೇಗವಾಗಿ ಹೆಚ್ಚುತ್ತಾ ಇರುವಂತಹ ಜನಸಂಖ್ಯೆಯಿಂದ ಕರ್ನಾಟಕ ರಾಜ್ಯ ಜನಸಂಖ್ಯಾ ಸ್ಫೋಟದ ಸ್ಥಿತಿಯನ್ನು ತಲುಪಿದೆ ಅನ್ನೋದು ಈಗಾಗಲೇ ನಮಗೆ ಗೊತ್ತಿರುವಂತಹ ವಿಷಯ. ಈ ಜನಸಂಖ್ಯಾ ಸ್ಫೋಟವನ್ನು ತಲುಪಿರೋದ್ರಿಂದ ಈ ಜನಸಂಖ್ಯೆಯನ್ನು ಏರಿಕೆಯನ್ನು ಬೆಳವಣಿಗೆಯನ್ನು ನಿಯಂತ್ರಿಸೋದು ತುಂಬ ಅತ್ಯವಶ್ಯಕವಾಗಿದೆ. ಈ ಜನಸಂಖ್ಯೆಯನ್ನು ನಿಯಂತ್ರಿಸದಿದ್ದರೆ ನಮ್ಮ ರಾಜ್ಯ ಏನೇ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದರೂ ಅದು ಜಲಸಮಾಧಿಗೆ ಸಮವಾಗಿರುತ್ತೆ. ಹೆಚ್ಚುತ್ತಾ ಇರುವಂತಹ ಜನಸಂಖ್ಯೆಯೇ ಈ ಎಲ್ಲ ಅಭಿವೃದ್ಧಿ ಕಾರ್ಯಗಳನ್ನು ಕಬಳಿಸ್ಬಿಡುತ್ತೆ. ಹಾಗಾಗಿ ನಮ್ಮ ರಾಜ್ಯ ನಿಜವಾದ ಅರ್ಥದಲ್ಲಿ ಅಭಿವೃದ್ಧಿಯನ್ನು ಹೊಂದೋದಕ್ಕೆ ಬಹಳ ಕಷ್ಟವಾಗುತ್ತೆ. ಹಾಗಾಗಿ ವಾರ್ಷಿಕವಾಗಿ 2% ಹೆಚ್ಚಿನ ದರದಲ್ಲಿ ಹೆಚ್ಚಾಗ್ತಾ ಇರುವಂತಹ ನಮ್ಮ ರಾಜ್ಯದ ಜನಸಂಖ್ಯೆಯನ್ನು ನಿಯಂತ್ರಿಸುವಂಥದ್ದು ಬಹಳ ಅತ್ಯವಶ್ಯಕವಾಗಿರುವಂತಹ ಸಂಗತಿಯಾಗಿದೆ. ಈ ಜನಸಂಖ್ಯೆಯನ್ನು ಮನಸೋ ಇಚ್ಛೆ ಕ್ರಮಗಳನ್ನು ಅಳವಡಿಸಿ ನಿಯಂತ್ರಿಸೋದಕ್ಕೆ ಸಾಧ್ಯ ಇಲ್ಲ. ಈ ಜನಸಂಖ್ಯಾ ನಿಯಂತ್ರಣಕ್ಕಾಗಿ ಬರೀ ನಮ್ಮ ರಾಜ್ಯ ಅಲ್ಲ, ನಮ್ಮ ದೇಶ ಅಲ್ಲ, ಎಲ್ಲ ಆರ್ಥಿಕತೆಗಳು ಕೂಡ ತಮಗೆ ಸೂಕ್ತ ಅನಿಸಿರುವಂತಹ ಒಂದು ಜನಸಂಖ್ಯಾ ನೀತಿಯನ್ನು ಅಳವಡಿಸಿಕೊಂಡು ಆ ನೀತಿಗೆ ತಕ್ಕಂತೆ ಕ್ರಮಗಳನ್ನು ಕೈಗೊಳ್ಳುತ್ತಾ ಜನಸಂಖ್ಯಾ ಬೆಳವಣಿಗೆಯನ್ನು ವ್ಯವಸ್ಥಿತವಾಗಿ ವೈಜ್ಞಾನಿಕವಾಗಿ ನಿಯಂತ್ರಣಕ್ಕೆ ತರಬೇಕು. ಹಾಗಾಗಿ ನಮ್ಮ ದೇಶದಲ್ಲೂ ಕೂಡ 1950ರ ದಶಕದಿಂದಲೇ ಜನಸಂಖ್ಯಾ ಬೆಳವಣಿಗೆಯನ್ನು ನಿಯಂತ್ರಿಸೋದಕ್ಕೆ ಒಂದು ಜನಸಂಖ್ಯಾ ನೀತಿಯನ್ನು ರೂಪಿಸಿಕೊಳ್ಳಲಾಗಿದೆ. ಕಾಲಕ್ಕೆ ತಕ್ಕಂತೆ ಈ ಜನಸಂಖ್ಯಾ ನೀತಿಯಲ್ಲಿ ಅವಶ್ಯಕವಿರುವಂತಹ ಬದಲಾವಣೆಯನ್ನು ಸಹ ನಮ್ಮ ಭಾರತ ಸರ್ಕಾರ ಮಾಡಿಕೊಂಡು ಬಂದಿದೆ. ಇನ್ನು ನಮ್ಮ ರಾಜ್ಯದ ವಿಷಯಕ್ಕೆ ಬಂದರೆ, ನಮ್ಮ ರಾಜ್ಯದ ಜನಸಂಖ್ಯಾ ನೀತಿ ನಮ್ಮ ರಾಷ್ಟ್ರೀಯ ಜನಸಂಖ್ಯಾ ನೀತಿಗೆ ಅನುಗುಣವಾಗಿದೆ. ನಮ್ಮ ಭಾರತ ಸರ್ಕಾರ ಯಾವ ರೀತಿ ಜನಸಂಖ್ಯಾ ನೀತಿಯನ್ನು ಜಾರಿಗೆ ತಂದಿದೆ, ಆ ನೀತಿಯನ್ನು ಸಂಪೂರ್ಣವಾಗಿ ಕಾರ್ಯಗತಗೊಳಿಸೋದು ನಮ್ಮ ದೇಶದ ಪ್ರತಿಯೊಂದು ರಾಜ್ಯ ಸರ್ಕಾರದ ಆದ್ಯ ಕರ್ತವ್ಯವಾಗಿದೆ. ಹಾಗಾಗಿ ಎಲ್ಲ ರಾಜ್ಯಗಳಂತೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿಯೂ ಕೂಡ ಈ ಜನಸಂಖ್ಯಾ ಬೆಳವಣಿಗೆಯನ್ನು ನಿಯಂತ್ರಿಸೋದಕ್ಕೆ ಕೇಂದ್ರ ಸರ್ಕಾರ ರೂಪಿಸಿರುವಂತಹ ಜನಸಂಖ್ಯಾ ನೀತಿಯ ಅನುಷ್ಠಾನ 1950ರ ದಶಕದಿಂದಲೇ ಪ್ರಾರಂಭ ಆಗಿದೆ. Dear students, in my previous videos I have explained to you about the population state in the state of Karnataka. We have already learnt that population in Karnataka state is increasing at a rapid rate. We have also learnt about the various causes responsible for this high growth rate of population and the evil effects of this high growth rate of population. And we have also known that Karnataka has reached a state of population explosion. So Karnataka is facing an alarming situation with respect to population growth. It becomes very necessary to control this population growth, which is growing annually at a rate of 2%. If population is not controlled, then all the development activities will be swallowed up by the rapidly growing population. And Karnataka
dream of becoming a developed state will never be realized. Hence, controlling population is inevitable in the state of Karnataka. But however, population cannot be controlled without a systematic policy. Not only in Karnataka, but also in India and all the economies all over the world, everybody have to follow or frame a suitable population policy for their own economies and scientifically and systematically try to control the population growth. So also in India, population controlling policy and efforts started way back in the decade of 1950s. Under its population policy, Government of Karnataka has been making all efforts to control the growth of population, and necessary changes are being made every now and then in the population policy. The state, that is our Karnataka state's population policy, is always in accordance with the national population policy. Whatever policy is being framed by the central government, it becomes the duty of all the state governments to effectively implement the national population policy in an effective manner in their respective states. Hence, Karnataka government has also been following the footsteps of the central government, and efforts to control population under the population policy has started in the state with the setting up of a state family planning board in 1957. ನಮ್ಮ ದೇಶ ಮತ್ತು ಕರ್ನಾಟಕ ರಾಜ್ಯದ ಜನಸಂಖ್ಯಾ ನೀತಿಯು 3 ಪ್ರಮುಖ ಅಂಶಗಳನ್ನು ಒಳಗೊಂಡಿದೆ. ಮೊದಲನೇದಾಗಿ ಜನನ ದರ ನಿಯಂತ್ರಣ ನೀತಿ, ಎರಡನೇದು ಜನರ ಗುಣಮಟ್ಟವನ್ನು ಹೆಚ್ಚಿಸುವಿಕೆ, ಮತ್ತು ಮೂರನೆಯದು ಉದ್ಯೋಗ ಮತ್ತು ಉತ್ಪನ್ನ ನೀತಿ. ಈ 3 ಅಂಶಗಳನ್ನು ಒಳಗೊಂಡಿರುವಂತಹ ನಮ್ಮ ದೇಶ ಮತ್ತು ರಾಜ್ಯದ ಜನಸಂಖ್ಯಾ ನೀತಿಯು ಒಂದು ಸಮಗ್ರ ಮತ್ತು ಸಂಪೂರ್ಣವಾದ ನೀತಿ ಅನ್ನಿಸ್ಕೊಂಡಿದೆ. ಈ 3 ಅಂಶಗಳ ಬಗ್ಗೆ ಈಗ ನಾವು ವಿಸ್ತಾರವಾಗಿ ತಿಳಿದುಕೊಳ್ಳೋಣ. The population policy of India and also of the state of Karnataka consists of 3 main factors. The first one is the birth rate control policy. The second one is rising the quality of population. And thirdly, employment and production policy. With these 3 policies, the population policy of India and Karnataka is said to be a complete and a comprehensive policy to control the high growth rate of population. Now, let us understand these 3 factors in a detailed manner. ಮೊದಲಿಗೆ ಜನನ ನಿಯಂತ್ರಣ ನೀತಿ. ಕುಟುಂಬ ಕಲ್ಯಾಣ ಯೋಜನೆಯು ಜನನ ನಿಯಂತ್ರಣ ನೀತಿಯ ಒಂದು ಮುಖ್ಯವಾದ ಅಂಗವಾಗಿದೆ. ಚಿಕ್ಕ ಕುಟುಂಬಗಳನ್ನು ಹೊಂದಲು ಅಥವಾ ಚಿಕ್ಕ ಕುಟುಂಬಗಳನ್ನು ಪಡ್ಕೊಳ್ಳೋದಕ್ಕೆ ಯಾವ್ಯಾವ ಮಾರ್ಗಗಳನ್ನು ಅನುಸರಿಸಬೇಕು ಅಂತ ತಿಳಿಸ್ಕೊಡೋದೇ ಕುಟುಂಬ ಯೋಜನೆಯಾಗಿದೆ. ಈ ಕುಟುಂಬ ಯೋಜನೆಯ ಮೂಲಕ ಜನನ ದರವನ್ನು ನಿಯಂತ್ರಿಸುವ ನೀತಿಯನ್ನು ನಮ್ಮ ಜನಸಂಖ್ಯಾ ನೀತಿ ಹಮ್ಮಿಕೊಂಡಿದೆ. ಕುಟುಂಬದ ಗಾತ್ರವನ್ನು ಮಿತಿಗೊಳಿಸುವಿಕೆ, ಒಂದು ಮಗು ಮತ್ತು ಇನ್ನೊಂದು ಮಗುವಿನ ನಡುವೆ ಅಂತರವನ್ನು ಇಡುವಿಕೆ, ಸಂತಾನ ಹರಣ ಮತ್ತು ಔಷಧೋಪಚಾರ, ವಿವಾಹಕ್ಕೆ ಸೂಕ್ತ ವಯಸ್ಸನ್ನು ನಿಗದಿಪಡಿಸುವಿಕೆ, ಅದರ ಬಗ್ಗೆ ಸಲಹೆ ಮತ್ತು ಮಾರ್ಗದರ್ಶನ, ತಾಯಿ ಮತ್ತು ಮಗುವಿನ ಆರೋಗ್ಯ ಮತ್ತು ಪೋಷಣೆ, ಜೀವನ ಶಿಕ್ಷಣ, ಕುಟುಂಬ ಕಲ್ಯಾಣ ಇತ್ಯಾದಿ ಅಂಶಗಳು ಈ ಕುಟುಂಬ ಯೋಜನೆಯ ವ್ಯಾಪ್ತಿಗೆ ಬರುತ್ತೆ. ಆದ್ದರಿಂದ ಈ ಒಂದು ಜನನ ದರ ನಿಯಂತ್ರಣ ನೀತಿ ಒಂದು ಸಮಗ್ರವಾದ ನೀತಿ ಆಗಿದೆ ಅಂತಂದರೆ ತಪ್ಪಾಗಲಾರದು. ಈ ಕುಟುಂಬ ಯೋಜನೆ ನಿರ್ದಿಷ್ಟವಾಗಿ 2 ಅಂಶಗಳನ್ನು ಹೊಂದಿದೆ. ಮೊದಲನೇದು, ಪ್ರತಿಯೊಂದು ದಂಪತಿಗಳಿಗೆ ಹುಟ್ಟುವ ಮಕ್ಕಳ ಸಂಖ್ಯೆ 1 ಅಥವಾ ಗರಿಷ್ಠ 2ಕ್ಕಿಂತ ಹೆಚ್ಚಾಗದಂತೆ ಒಂದು ಮಿತಿಯನ್ನು ಸಾಧಿಸೋದು. ಎರಡನೇದು, ಒಂದು ಮಗು ಮತ್ತು ಇನ್ನೊಂದು ಮಗುವಿನ ನಡುವೆ ಅಂತರವನ್ನು ಸಾಧಿಸೋದು. ಈ 2
ಉದ್ದೇಶಗಳನ್ನು ಈಡೇರಿಸಿಕೊಳ್ಳುವ ಸಲುವಾಗಿ ಈ ಜನನ ನಿಯಂತ್ರಣ ನೀತಿಯಲ್ಲಿ 4 ವಿಧಾನಗಳು ಬಳಕೆಯಲ್ಲಿವೆ. ಈ 4 ವಿಧಾನಗಳು ಒಂದು ವೈಜ್ಞಾನಿಕ ವಿಧಾನಗಳು ಅನಿಸ್ಕೊಂಡಿವೆ. ಅವುಗಳೆಂದರೆ ಸಂತಾನಹರಣ ಶಸ್ತ್ರಚಿಕಿತ್ಸೆ, ಅಂದರೆ ಇದು ಒಂದು ಖಾಯಂ ವಿಧಾನವಾಗಿದ್ದು ಜನನ ನಿಯಂತ್ರಣವನ್ನು ಮಾಡೋದಕ್ಕೆ ಖಾಯಂ ವಿಧಾನವಾಗಿದ್ದು, ಮಕ್ಕಳು ಆಗದಂತೆ ಆಪರೇಷನನ್ನು ಫ್ಯಾಮಿಲಿ ಆಪರೇಷನ್ ಅಂತ ಏನು ಕರಿತೀವಿ ಅದಕ್ಕೆ ನಾವು ಕನ್ನಡದಲ್ಲಿ ಸಂತಾನಹರಣ ಶಸ್ತ್ರಚಿಕಿತ್ಸೆ ಅಂತ ಕರಿತೀವಿ. 2ನೇದು ವಂಕಿಧಾರಣೆ, 3ನೇದು ಮಾತ್ರೆಗಳ ಸೇವನೆ ಮತ್ತು 4ನೇದು ನಿರೋಧಕಗಳ ಬಳಕೆ. ಈ 2, 3 ಮತ್ತು 4 ತಾತ್ಕಾಲಿಕ ಜನನ ನಿಯಂತ್ರಣ ವಿಧಾನಗಳಾಗಿದ್ದು ಇವು ಹೆಚ್ಚಾಗಿ ಒಂದು ಮಗು ಮತ್ತು ಇನ್ನೊಂದು ಮಗುವಿನ ನಡುವೆ ಅಂತರವನ್ನು ಕಾಪಾಡೋದಕ್ಕೆ ಇರುವಂತಹ ಸೂಕ್ತ ವಿಧಾನಗಳಾಗಿವೆ. ಈ ಎಲ್ಲ ವಿಧಾನಗಳನ್ನು ಅನುಸರಿಸುವ ಬಗ್ಗೆ ಜನರಿಗೆ ಸರಿಯಾದ ಶಿಕ್ಷಣವನ್ನು ನೀಡೋದು, ಅರಿವನ್ನು ಮೂಡಿಸೋದು ಕೂಡ ಈ ಜನನ ನಿಯಂತ್ರಣ ನೀತಿಯ ಇನ್ನೊಂದು ಕಾರ್ಯಕ್ರಮವಾಗಿದೆ. ಹಾಗೆ ಈ ಎಲ್ಲ ವಿಧಾನಗಳು ಅತ್ಯಂತ ಕಡಿಮೆ ಬೆಲೆಯಲ್ಲಿ ಎಲ್ಲ ವರ್ಗದ ಜನರಿಗೂ ಲಭಿಸುವಂತೆ ಮಾಡೋದು ಕೂಡ ಇದರ ಉದ್ದೇಶವಾಗಿದೆ. ಆದರೆ ಈ ವಿಧಾನಗಳ ಬಗ್ಗೆ ನಮ್ಮ ದೇಶದಲ್ಲಿ ಅನೇಕ ಜನರಿಗೆ, ಅದರಲ್ಲೂ ಅವಿದ್ಯಾವಂತರು, ಗ್ರಾಮೀಣ ಜನರು ಮತ್ತು ಅನಕ್ಷರಸ್ಥರಿಗೆ ಇದರ ಬಗ್ಗೆ ಸಾಕಷ್ಟು ಭಯದ ಮನೋಭಾವ ಕಂಡುಬರ್ತಾ ಇದೆ. ಅದನ್ನು ಹೋಗಲಾಡಿಸಿ ಅವರು ಹೆಚ್ಚು ಪ್ರಮಾಣದಲ್ಲಿ ಜನರು ಈ ಕುಟುಂಬ ಯೋಜನಾ ವಿಧಾನಗಳನ್ನು ಅನುಸರಿಸುವಂತೆ ಅವರಿಗೆ ತಿಳುವಳಿಕೆಯನ್ನು ಮೂಡಿಸೋದು ಈ ನೀತಿಯ ಇನ್ನೊಂದು ಪ್ರಮುಖ ಉದ್ದೇಶವಾಗಿದೆ. ಹಾಗಾಗಿ ಈ ಕುಟುಂಬ ಯೋಜನೆ ಅನ್ನೋದು ಕೇವಲ ವೈದ್ಯಕೀಯ ಸಮಸ್ಯೆಯಾಗಿರದೆ ಇದು ನಮ್ಮ ದೇಶ ಮತ್ತು ರಾಜ್ಯದಲ್ಲಿ ಸಾಮಾಜಿಕ ಮತ್ತು ಮಾನಸಿಕ ಸಮಸ್ಯೆಯೂ ಆಗಿದೆ. ಜನರ ಮನೋಪ್ರವೃತ್ತಿಯನ್ನು ಬದಲಾಯಿಸಿ ಜನಸಂಖ್ಯಾ ಸ್ಫೋಟದ ಬಾಧಕಗಳ ಬಗ್ಗೆ ಮತ್ತು ಸಣ್ಣ ಕುಟುಂಬದ ಅನುಕೂಲಗಳ ಬಗ್ಗೆ ಅವರಿಗೆ ತಿಳಿಸಿಕೊಟ್ಟು ಅವರ ಮನವನ್ನು ಪರಿವರ್ತನೆ ಮಾಡಿ ಮನವನ್ನು ಒಲಿಸುವ ಹೊರತು ಜನಸಂಖ್ಯಾ ನಿಯಂತ್ರಣ ಸಾಧ್ಯ ಇಲ್ಲ ಅನ್ನೋದು ನಮ್ಮ ರಾಜ್ಯದಲ್ಲಿ ಮತ್ತು ದೇಶದಲ್ಲಿ ಸ್ಪಷ್ಟವಾಗಿದೆ. ಅಷ್ಟೇ ಅಲ್ಲದೆ ಈ ಜನನ ನಿಯಂತ್ರಣ ವಿಧಾನಗಳ ಬಗ್ಗೆ ಮತ್ತು ಸಣ್ಣ ಕುಟುಂಬಗಳ ಲಾಭಗಳ ಬಗ್ಗೆ ಮತ್ತು ಜನಸಂಖ್ಯಾ ಬಾಹುಳ್ಯ ಅಂದರೆ ಹೆಚ್ಚಾಗಿರುವ ಜನಸಂಖ್ಯೆಯಿಂದಾಗುವ ದುಷ್ಪರಿಣಾಮಗಳ ಬಗ್ಗೆ ಚಲನಚಿತ್ರಗಳಲ್ಲಿ, ದೂರದರ್ಶನಗಳಲ್ಲಿ ಮತ್ತು ರೇಡಿಯೋ, ಬಾನುಲಿ ಪ್ರಸಾರಗಳ ಮೂಲಕ, ಉಪನ್ಯಾಸಗಳ ಮೂಲಕ ಹೀಗೆ ಎಲ್ಲ ಮಾಧ್ಯಮಗಳನ್ನು ಬಳಸಿಕೊಂಡು ಪತ್ರಿಕೆಗಳು, ಒಂದು ಅನೌಪಚಾರಿಕ ಮಾತುಗಳಾಗಿರ್ಬೋದು, ಎಲ್ಲ ಮಾಧ್ಯಮಗಳನ್ನು ಬಳಸಿಕೊಂಡು ಜನರಲ್ಲಿ ಅರಿವು ಮೂಡಿಸುವಂತಹ ಕೆಲಸ ಅಥವಾ ಅರಿವು ಮೂಡಿಸುವಂತಹ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳೋದು ಕೂಡ ಈ ಜನನ ನಿಯಂತ್ರಣ ನೀತಿಯ ಒಂದು ಪ್ರಮುಖ ಅಂಶವಾಗಿದೆ. Students, now let us understand in detail about the birth rate control policy. Family planning program is one of the important factor important program under the birth control policy. Family planning means limiting the size of a family. Limiting the size of the family and having a gap between the birth of one child and the other, family planning operations and fixing the minimum age of marriage and giving suggestions and guidelines regarding this, health of the mother and the child, and education regarding the life and family welfare are the various things which are involved under family planning program. All this comes under the scope of family planning program. Hence, this family planning program is said to be a comprehensive program which not only aims at birth control but it also aims at family welfare. The two important objectives of birth control policy is that
every couple should have one or a maximum of 2 children and limit their size of their family to maximum of 2 children. And there should be a minimum gap between the birth of one child and the other child. In order to realize these two objectives of birth control policy, in India and in Karnataka, 4 methods of birth control are being widely followed. The first one is the sterilization method, which is commonly called as family planning operation, which is the permanent method of birth control. The second one is using of loops. The third one is using oral pills, and the fourth one is using of contraceptives. The second, third and the fourth methods are said to be temporary in nature and mainly used. These methods are followed to maintain the gap between the birth of 2 children. All these 4 methods are said to be the scientific methods of birth control. But however, pursuing or creating awareness among people to implement or to adopt these birth control methods is a challenging task in the state of Karnataka. Government has taken up many measures to create awareness and educate the people with respect to these birth control methods. The state government has taken up measures to see that these methods are freely available in all the government health centers. And many, due to illiteracy and ignorance of people, many of them fear to adopt these birth control techniques because of many misconceptions about this. So it becomes the duty of the government to remove all the doubts and misconceptions what the people have about these techniques. Hence, in Karnataka and in India, the family planning program is not only a medical issue or a problem, but it is more of a social and a psychological problem also. The people should be made aware about the evil effects of high growth of population and the benefits of having a small family. Attempts have been made to create this awareness through various media such as Doordarshan, radio, newspapers, and through special lectures and unofficial discussions, etc. So all these is another important objective of birth control policy in Karnataka. ಎರಡನೇ ಮುಖ್ಯವಾದ ಅಂಶ ನಮ್ಮ ಕರ್ನಾಟಕದ ಜನಸಂಖ್ಯಾ ನೀತಿಯಲ್ಲಿ ಅಂದರೆ ಜನರ ಗುಣಮಟ್ಟವನ್ನು ಹೆಚ್ಚಿಸುವಿಕೆ. ಜನರ ಗುಣಮಟ್ಟವನ್ನು ಹೆಚ್ಚಿಸೋದು ಅಂದರೆ ಗುಣಾತ್ಮಕ ಅಂಶಗಳಲ್ಲಿ ನಮ್ಮ ಜನಸಂಖ್ಯೆಯನ್ನು ಉತ್ತಮಗೊಳಿಸೋದು ಅಂತ ಅರ್ಥ. ಅಂದರೆ ಜನರ ದಕ್ಷತೆ ಆಗಿರ್ಬೋದು, ಅವರ ಜೀವನ ನಿರೀಕ್ಷೆ, ಅವರ ಉತ್ಪಾದಕತೆ ಇವೆಲ್ಲವನ್ನು ಹೆಚ್ಚಿಸೋದೇ ಜನರ ಗುಣಮಟ್ಟವನ್ನು ಹೆಚ್ಚಿಸುವುದಾಗಿದೆ. ಜನರ ಗುಣಮಟ್ಟವನ್ನು ಹೆಚ್ಚಿಸಿದ್ರೆ ಆಗ ರಾಷ್ಟ್ರದ ಅಭಿವೃದ್ಧಿಗೆ ಇದು ನೆರವಾಗೋದು ಅಲ್ಲದೆ ಜನರಲ್ಲಿ ಅಜ್ಞಾನವನ್ನು ಹೋಗಲಾಡಿಸಿ ಅವರಲ್ಲಿ ಪ್ರಗತಿಪರ ಭಾವನೆಯನ್ನು ಬೆಳೆಯುವಂತೆ ಮಾಡೋದ್ರಿಂದ ಸಹಜವಾಗಿಯೇ ನಾವು ಜನಸಂಖ್ಯೆಯ ಬಾಹುಳ್ಯವನ್ನು ತಡೆಗಟ್ಟೋದಕ್ಕೆ ಅಥವಾ ಜನಸಂಖ್ಯಾ ನಿಯಂತ್ರಣವನ್ನು ಮಾಡೋದಕ್ಕೆ ಬಹಳ ಅನುಕೂಲಕಾರಿಯಾಗಿರುತ್ತದೆ. ಸೊ ಈ ರೀತಿ ಜನಸಂಖ್ಯೆಯ ಗುಣಮಟ್ಟವನ್ನು ಹೆಚ್ಚಿಸಬೇಕು ಅಂದರೆ ಅವರಿಗೆ ಉತ್ತಮವಾದ ಶಿಕ್ಷಣ, ವೈದ್ಯಕೀಯ ಸೌಲಭ್ಯಗಳು, ಆರೋಗ್ಯ ಸೌಲಭ್ಯಗಳು ಮತ್ತು ನೈರ್ಮಲ್ಯ, ಕುಡಿಯುವ ನೀರಿನ ವ್ಯವಸ್ಥೆ ಮತ್ತು ಕೆಲಸ ಮಾಡುವ ಸ್ಥಳಗಳಲ್ಲಿ ಉತ್ತಮವಾದ ಪರಿಸರ, ಉತ್ತಮವಾದ ವೇತನಗಳು, ಕೊರತೆ ಇಲ್ಲದಂತೆ ಉತ್ತಮವಾದ ಶುದ್ಧವಾದ ವಸತಿ ಸೌಲಭ್ಯಗಳು ಇವೆಲ್ಲವನ್ನು ಒದಗಿಸಿಕೊಡೋದು ಸರ್ಕಾರದ ಈ ಒಂದು ನೀತಿಯ ಒಂದು ಪ್ರಮುಖವಾದ ಅಂಗವಾಗಿದೆ. ಈ ರೀತಿ
ಜನರ ಗುಣಮಟ್ಟವನ್ನು ಹೆಚ್ಚಿಸುವುದರ ಮೂಲಕ ಜನಸಂಖ್ಯಾ ನಿಯಂತ್ರಣವನ್ನು ಮಾಡೋದು ನಮ್ಮ ಕರ್ನಾಟಕ ರಾಜ್ಯದ ಜನಸಂಖ್ಯಾ ನೀತಿಯ ಮತ್ತೊಂದು ಉದ್ದೇಶವಾಗಿದೆ. The second aspect of the population policy of Karnataka is rising the quality of population. Rising the quality of population means improving the qualitative aspects of population such as their life expectancy, their efficiency, productivity, education level, literacy rates, etc. When the population is developed qualitatively, then not only it results in the development of the state or the nation, but it also acts as an effective measure to control the population growth. When the quality of population increases, then automatically the ignorance in them can be abolished and people will imbibe in them they will have development ideas and their contribution towards development activities will also increase. In order to increase the quality of population, it becomes the duty of the government to provide them all necessary facilities like education, medical, health, sanitation, good drinking water facilities, and good working environment in factories and firms, good improved wages, good housing facilities, etc. With all these facilities, definitely the quality of population can increase, and through that indirectly population growth can be brought under control. ನಮ್ಮ ದೇಶ ಮತ್ತು ರಾಜ್ಯದ ಜನಸಂಖ್ಯಾ ನೀತಿಯ ಮೂರನೇ ಆಯಾಮ ಅಂತಂದರೆ ಉದ್ಯೋಗ ಮತ್ತು ಉತ್ಪನ್ನ ನೀತಿ. ದೇಶದಲ್ಲಿ ಮತ್ತು ರಾಜ್ಯದಲ್ಲಿ ಬೆಳೆಯುತ್ತಿರುವಂತಹ ಜನಸಂಖ್ಯೆಗೆ ವಿವಿಧ ವಲಯಗಳಲ್ಲಿ ಉತ್ತಮ ಉದ್ಯೋಗಾವಕಾಶಗಳನ್ನು ಒದಗಿಸಿ ಅದರ ಮೂಲಕ ದೇಶದ ಮತ್ತು ರಾಜ್ಯದ ಉತ್ಪನ್ನದ ಪ್ರಮಾಣವನ್ನು ಕೂಡ ಹೆಚ್ಚಿಸುವ ಮೂಲಕ ಜನಸಂಖ್ಯೆಯನ್ನು ನಿಯಂತ್ರಣಕ್ಕೆ ತರುವಂತಹ ನೀತಿ ಇದು. ಉದ್ಯೋಗಾವಕಾಶಗಳನ್ನು ಒದಗಿಸೋದ್ರಿಂದ ಜನರ ಆದಾಯದ ಮಟ್ಟ ಹೆಚ್ಚಾಗಿ ಅವರ ಜೀವನ ಮಟ್ಟವು ಉತ್ತಮಗೊಳ್ಳುತ್ತದೆ. ಇದರಿಂದ ಜನರು ಮತ್ತು ಕುಟುಂಬಗಳ ಶಿಕ್ಷಣ ಮಟ್ಟ ಹೆಚ್ಚಾಗುತ್ತೆ ಮತ್ತು ಅನಕ್ಷರತೆ ಮತ್ತು ಮೌಢ್ಯತೆಯ ಸಮಸ್ಯೆಗಳನ್ನು ಹೋಗಲಾಡಿಸೋದಕ್ಕೆ ಇದು ಸಹಾಯವಾಗುತ್ತೆ. ದಿನೇ ದಿನ ಹೆಚ್ಚುತ್ತಾ ಇರುವಂತಹ ಜನಸಂಖ್ಯೆಯು ನೇರ ಉತ್ಪನ್ನದಾಯಕ ಹಾಗೂ ಸಾಮಾಜಿಕ ಮೌಲ್ಯೋತ್ಪಾದಕ ಉದ್ಯಮಗಳಲ್ಲಿ ಉದ್ಯೋಗವನ್ನು ಕಂಡುಕೊಳ್ಳುವಂತೆ ಮಾಡುವುದು ಈ ನೀತಿಯ ಧ್ಯೇಯವಾಗಿದೆ. ಅಷ್ಟೇ ಅಲ್ಲದೆ ಗ್ರಾಮೀಣ ಪ್ರದೇಶಗಳಲ್ಲಿ ಕೃಷಿಯ ವಲಯದ ಭೂಮಿಯ ಮೇಲೆ ಜನರ ಒತ್ತಡ ಹೆಚ್ಚಾದಂತೆ ಅದು ಕೃಷಿಯ ಉತ್ಪನ್ನದ ಮೇಲೆ ವ್ಯತಿರಿಕ್ತ ಪರಿಣಾಮವನ್ನು ಬೀರುತ್ತೆ. ಹಾಗಾಗಿ ಹೆಚ್ಚಾಗಿ ಈ ಜನರ ಒತ್ತಡವನ್ನು ಕೃಷಿಯ ಮೇಲೆ ತಗ್ಗಿಸಬೇಕು ಅಂದರೆ ಆ ಕೃಷಿಯ ಮೇಲೆ ಅವಲಂಬಿತ ಆಗಿರುವಂತಹ ಹೆಚ್ಚುವರಿ ಜನರು ಬೇರೆ ವಲಯಗಳಿಗೆ ವಲಸೆ ಹೋಗುವಂತೆ ಅವರನ್ನು ಪ್ರೇರೇಪಿಸಬೇಕು. ಆ ರೀತಿ ಅವರು ವಲಸೆ ಹೋಗಬೇಕು ಅಂದರೆ ದ್ವಿತೀಯ ಮತ್ತು ತೃತೀಯ ವಲಯಗಳಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಉದ್ಯೋಗಾವಕಾಶಗಳನ್ನು ನಿರ್ಮಿಸಿದಾಗ ಮಾತ್ರ ಇದು ಸಾಧ್ಯ. ಉದ್ಯೋಗಾವಕಾಶಗಳ ಜೊತೆ ಅಲ್ಲಿ ಆ ವಲಯಗಳಲ್ಲಿ ಕೆಲಸಕ್ಕೆ ಬರುವಂತಹ ವಲಸೆ ಕೃಷಿಕರಿಗೆ ಉತ್ತಮವಾದ ಆರೋಗ್ಯ ಸೌಲಭ್ಯ, ವೇತನಗಳು, ವಸತಿ ಸೌಕರ್ಯಗಳು, ಆರೋಗ್ಯ ಸೌಲಭ್ಯಗಳು ಇವೆಲ್ಲವನ್ನು ಅವರಿಗೆ ಒದಗಿಸಿದಾಗ ಕೃಷಿಯ ಮೇಲಿನ ಒತ್ತಡವನ್ನು ಕೂಡ ನಾವು ಕಡಿಮೆ ಮಾಡಬಹುದು. ಅದರ ಜೊತೆಗೆ ಗ್ರಾಮೀಣ ಭಾಗದಲ್ಲಿ ಸಣ್ಣ ಕೈಗಾರಿಕೆ ಮತ್ತು ಹೈನುಗಾರಿಕೆ, ಮೀನುಗಾರಿಕೆ, ಅರಣ್ಯಕಲೆ, ಗುಡಿ ಕೈಗಾರಿಕೆಗಳು ಮುಂತಾದ ಇತರ ಚಟುವಟಿಕೆಗಳನ್ನು ಕೂಡ ಬೆಳೆಸುವುದು ಅತ್ಯವಶ್ಯಕವಾಗಿದೆ. ಇದರ ಜೊತೆಗೆ
ಉದ್ಯೋಗಾವಕಾಶಗಳನ್ನು ಹೆಚ್ಚಿಸೋದಕ್ಕೆ ಸ್ವಂತ ಅಥವಾ ಸ್ವಯಂ ಉದ್ಯೋಗ ಕಾರ್ಯಕ್ರಮಗಳಿಗೂ ಕೂಡ ಪ್ರೇರಣೆಯನ್ನು ನೀಡೋದು ಈ ನೀತಿಯ ಇನ್ನೊಂದು ಭಾಗವಾಗಿದೆ. ಅಷ್ಟೇ ಅಲ್ಲದೆ ಶ್ರಮದ ಚಲನೆಯನ್ನು ಕೂಡ ಪ್ರೋತ್ಸಾಹಿಸೋದು ಈ ನೀತಿಯ ಇನ್ನೊಂದು ಪ್ರಮುಖ ಅಂಶ. ಅಂದರೆ ಶ್ರಮದ ಪೂರೈಕೆ ಹೆಚ್ಚಾಗಿ ಇರುವಂತಹ ಸ್ಥಳಗಳಿಂದ ಹೆಚ್ಚುವರಿ ಶ್ರಮವನ್ನು ಶ್ರಮದ ಬೇಡಿಕೆ ಹೆಚ್ಚಾಗಿರುವಂತಹ ಸ್ಥಳಗಳಿಗೆ ಸ್ಥಳಾಂತರಿಸೋದು ಅಥವಾ ಅವರನ್ನು ಆ ರೀತಿ ಚಲನೆ ಮಾಡೋ ಹಾಗೆ ಉತ್ತೇಜಿಸೋದು ಕೂಡ ಈ ನೀತಿಯ ಇನ್ನೊಂದು ಉದ್ದೇಶ. ಈ ಎಲ್ಲ ಕಾರ್ಯಗಳನ್ನು ಪರಿಣಾಮಕಾರಿಯಾಗಿ ಕಾರ್ಯಗತಗೊಳಿಸಿದ್ರೆ ಆಗ ಖಂಡಿತ ಉದ್ಯಮದ ವಿಕೇಂದ್ರೀಕರಣಗೊಂಡು ಉದ್ಯೋಗಾವಕಾಶಗಳು ಹೆಚ್ಚಾಗಿ ಉತ್ಪಾದನೆಯ ಪ್ರಮಾಣ ಕೂಡ ಹೆಚ್ಚಾಗಿ ಜನರಲ್ಲಿನ ಆದಾಯ ಕೊಂಡುಕೊಳ್ಳುವ ಶಕ್ತಿ ಹೆಚ್ಚಾಗಿ ಜೀವನ ಮಟ್ಟ ಸುಧಾರಿಸುತ್ತೆ. ಎಲ್ಲಿ ಉತ್ತಮವಾದ ಜೀವನ ಮಟ್ಟ ಇರುತ್ತೋ ಅಲ್ಲಿ ಜನಸಂಖ್ಯೆಯ ಪ್ರಮಾಣ ತಾನಾಗಿಯೇ ನಿಯಂತ್ರಣಕ್ಕೆ ಬರುತ್ತೆ. ಹಾಗಾಗಿ ಈ ನೀತಿಯ ಮೂಲಕ ನಮ್ಮ ರಾಜ್ಯ ಸರ್ಕಾರ ಜನಸಂಖ್ಯೆಯನ್ನು ನಿಯಂತ್ರಿಸುವಂತಹ ಕ್ರಮಗಳನ್ನು ಕೈಗೊಳ್ಳುತ್ತಾ ಇದೆ. The third aspect of population policy of Karnataka is employment and production policy. Through this policy, the government is aiming to create more and more of employment opportunities to the ever increasing population. When employment opportunities are increased, then it not only increases the earnings of the people, but it also increases their standard of living. The increasing population opportunity should be provided to them to fetch a job or to find a job for themselves in the productive and social overhead industries. And especially in rural areas, there is a lot of population pressure on the fixed agricultural land. Excess of people will be working on these agricultural land, and this leads to an adverse effect on the agricultural productivity and standard of living of the rural people. Hence, these people who are in excess on working on agricultural land should be motivated to migrate to other sectors of the economy, that is the secondary sector and the tertiary sector. So if they have to migrate from the agricultural sector to the secondary and tertiary sector in search of job, basically jobs should be created in these two sectors, and along with that facilities like good housing facilities, fair wages, educational facilities, and above all good medical and health facilities should be provided them when the people migrate from rural areas to urban areas. Along with this, small scale industries, animal husbandry, fisheries, forestry, cottage industries, these type of activities have to be set up and developed in rural areas. So with these, the pressure on agricultural land can be reduced in rural areas. Not only creating excess of job opportunities, through this policy, the government is also trying to increase self-employment programs. Self-employment programs not only will solve the unemployment problem, but it also creates excess of employment. So, with the effective implementation of all these measures, the government is trying to implement the employment and production policy. If employment opportunities are increased and production or output increases, then naturally the income and the purchasing power of the people will also increase, which leads to a better standard of living of the people. When the standard of living of the people improves, then naturally population can be brought under control. Hence, the government of Karnataka and India is trying to control the high growth rate of population through employment and production policy also.
ವಿದ್ಯಾರ್ಥಿಗಳೇ, ಮೊದಲನೇ ನೀತಿಯಾಗಿರುವ ಜನನ ದರ ನಿಯಂತ್ರಣ ನೀತಿ ಜನಸಂಖ್ಯಾ ಬಾಹುಳ್ಯವನ್ನು ಅಥವಾ ಜನಸಂಖ್ಯೆಯನ್ನು ನಿಯಂತ್ರಿಸೋದಕ್ಕೆ ಇರುವಂತಹ ಪ್ರತ್ಯಕ್ಷವಾದ ನೇರವಾದ ಕ್ರಮ. ಆದರೆ 2 ಮತ್ತು 3ನೇ ನೀತಿಗಳು ಅಂದರೆ ಜನರ ಗುಣಮಟ್ಟವನ್ನು ಹೆಚ್ಚಿಸುವಿಕೆ ಮತ್ತು ಉದ್ಯೋಗ ಮತ್ತು ಉತ್ಪನ್ನ ನೀತಿಗಳು ಜನಸಂಖ್ಯೆಯ ನಿಯಂತ್ರಣವನ್ನು ಮಾಡೋದಕ್ಕೆ ಪರೋಕ್ಷವಾದ ನೀತಿಗಳು ಅಂತ ಅನಿಸ್ಕೊಂಡಿವೆ. ಹಾಗಾಗಿ ನಮ್ಮ ದೇಶ ಮತ್ತು ರಾಜ್ಯದ ಜನಸಂಖ್ಯಾ ನೀತಿಯಲ್ಲಿ ಪ್ರತ್ಯಕ್ಷ ಮತ್ತು ಪರೋಕ್ಷವಾದ ನೀತಿ ಮತ್ತು ವಿಧಾನಗಳನ್ನು ಅನುಸರಿಸುವ ಮೂಲಕ ಜನಸಂಖ್ಯೆಯನ್ನು ಹತೋಟಿಗೆ ತರುವಂತಹ ಕ್ರಮಗಳನ್ನು ಸರ್ಕಾರ ಕೈಗೊಳ್ಳುತ್ತಿದೆ. Dear students, the first policy, which is the birth rate control policy, is a direct attack on population control, whereas the second policy, raising the quality of population, and employment and production policy are the indirect policies to control population. Hence, the population policy of Karnataka and India consists of both direct and indirect methods and policies to control population. ಸೊ ಇದುವರೆಗೂ ನಮ್ಮ ರಾಜ್ಯದಲ್ಲಿ ಅಪಾಯಕಾರಿಯಾಗಿ ಹೆಚ್ಚುತ್ತಾ ಇರುವಂತಹ ಜನಸಂಖ್ಯೆಯನ್ನು ನಿಯಂತ್ರಿಸೋದಕ್ಕೆ ಅತ್ಯವಶ್ಯಕವಾಗಿ ಬೇಕಾಗಿರುವಂತಹ ಜನಸಂಖ್ಯಾ ನೀತಿಯ ವಿವಿಧ ಆಯಾಮಗಳ ಬಗ್ಗೆ ತಿಳಿಸ್ಕೊಟ್ಟಿದ್ದೇನೆ. So till now I have explained to you about the various aspects of the population policy, which is very much essential for effectively controlling the high growth rate of population in Karnataka. Thank you.